ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಸಮರವನ್ನ ಸಾರುವುದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಇವತ್ತು ದೊಡ್ಡ ಮಟ್ಟದ ಧರಣಿಗೆ ಮುಂದಾಗ್ತಾ ಇದ್ದಾರೆ. ಸಂಜೆ 4 ಗಂಟೆಯ ಬಳಿಕ ಸಂಚಾರದ ಭವಿಷ್ಯ ನಿರ್ಧಾರವಾಗುತ್ತೆ. ಬಸ್ ಸಂಚಾರದ ಭವಿಷ್ಯ. ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರದ ಬಳಿಕ ಸಂಜೆ ಮಹತ್ವದ ಸಭೆ. ಸಾರಿಗೆ ಸಂಘಟನೆಗಳಿಂದ ಸಂಜೆ 4 ಗಂಟೆಗೆ ಸಭೆ ಇದೆ. ಅದಾದ್ಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಸಭೆಯಲ್ಲಿ ತಮ್ಮ ನಿರ್ಣಯ ಏನು, ಮುಂದಿನ ರೂಪುರೇಷೆ ಏನು, ಬ್ಲೂ ಪ್ರಿಂಟ್ ಏನು ಅಂತ ಹೇಳಿ ಸಾರಿಗೆಯ ಸಂಘಟನೆಯ ನಾಯಕರುಗಳು ಪ್ರಸ್ತಾಪಿಸಲಿದ್ದಾರೆ. ಬಳಿಕ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡಲಿದ್ದಾರೆ. ಸಂಜೆ 4 ಗಂಟೆಯವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿರುವಂಥದ್ದು. 4 ಗಂಟೆಯ ಒಳಗಾಗಿ ಸರ್ಕಾರ ಅವರುಗಳ ಬೇಡಿಕೆಗಳನ್ನು ಈಡೇರಿಸಿದ್ದೇ ಆದರೆ ಈ ಹೋರಾಟವನ್ನು ಕೈ ಬಿಡ್ತಾರೆ. ಡೀಟೇಲ್ಸ್ ಕೊಡೋದಕ್ಕೆ ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಸಂಜೆ 4 ಗಂಟೆಗೆ ಬಸ್ ಸಂಚಾರದ ಭವಿಷ್ಯ ನಿರ್ಧಾರವಾಗುತ್ತೆ. ಬಟ್ ಅದಕ್ಕೂ ಮೊದಲು ಜನರಲ್ಲಿರುವಂತಹ ಪ್ರಶ್ನೆ, ಇವತ್ತು ಬಸ್ಗಳ ಓಡಾಟ ಇರುತ್ತಾ, ಏನಾದರೂ ವ್ಯತ್ಯಯವಾಗುತ್ತಾ? ಜೊತೆಗೆ ನೀವಿರುವಂತಹ ಜಾಗದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೇಗಿದೆ ಅಂಥೇಳಿ ನಿನ್ನೆಯಿಂದಲೂ ಕೂಡ ಬಸ್ ಸಂಚಾರದಲ್ಲಿ ವ್ಯತ್ಯಯ ಅಂತ ಹೇಳ್ತಾ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ಪ್ರೇಮ್, ನಾನಿರುವಂಥದ್ದು ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ. ಇಲ್ಲಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ. ಬಸ್ಗಳ ಸಂಖ್ಯೆಯಲ್ಲಿ ಕಡಿಮೆ ಆಗಿಲ್ಲ, ಆದರೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬೇರೆ ಬೇರೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದು ಪ್ರಯಾಣಿಕರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇತ್ತು, ಆದರೆ ಇವತ್ತು ಕಡಿಮೆ ಕಾಣ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಪ್ರಯಾಣಿಕರಲ್ಲಿ ಆತಂಕ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಯಾಕೆಂತಂದರೆ ಬಸ್ ಬಂದ್ ಅಂತ ಹೇಳ್ತಾ ಇದ್ರು. ಸಂಜೆ 4 ಗಂಟೆ ಮೇಲೆ ಸಭೆ ಕೂಡ ಇದೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗುತ್ತೆ ಅನ್ನುವಂಥ ಗೊಂದಲ ಕೂಡ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಇದೆ. ಈಗಾಗಲೇ ಸಂಜೆ 4 ಗಂಟೆ ನಂತರ ಬಹುತೇಕವಾಗಿ ಬಸ್ ಸಂಚಾರ ಇರುತ್ತಾ ಇಲ್ವಾ ಅನ್ನುವಂಥದ್ದು ನಿರ್ಣಯ ಆಗುತ್ತೆ. ನಾವು ಆಗಲೇ ಇಲ್ಲಿ ಸಿಬ್ಬಂದಿಗಳನ್ನು ಮಾತಾಡ್ತಾ ಇದ್ವಿ. ನಾಳೆಯಿಂದ ಬಸ್ ಸಂಚಾರ ಬಂದ್ ಆಗ್ಬೋದು ಸರ್ ಅಂತೇಳಿ ಮಾಹಿತಿ ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಸಾರಿಗೆ ನಿಗಮಗಳು ದೃಢ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. 38 ತಿಂಗಳ ಅರಿಯರ್ಸನ್ನ ಬಿಡುಗಡೆ ಮಾಡುವವರೆಗೂ ಕೂಡ ತಮ್ಮ ಹೋರಾಟವನ್ನು ನಾವು ನಿಲ್ಲಿಸೋದಿಲ್ಲ. ಜೊತೆಗೆ 2024ರಿಂದನೇ ನಮಗೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಕೂಡ ಅವರು ಪಟ್ಟು ಹಿಡಿದಿರುವಂಥದ್ದು. ಹಾಗಾಗಿ ಬಹುತೇಕವಾಗಿ ಸಂಜೆ 4 ಗಂಟೆಯ ಸಭೆ ಬಳಿಕ ಬಸ್ ಸಂಚಾರ ಬಂದ್ ಬಗ್ಗೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಸರ್ಕಾರ ಕೂಡ ಮನವೊಲಿಸುವಲ್ಲಿ ಮುಂದಾದ್ರೂ ಕೂಡ ಇವರು ಮನವೊಲಿಕೆಗೆ ಮುಂದಾಗಲ್ಲ. ಯಾಕೆಂತಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗಿದೆ, ಸಾರಿಗೆ ಸಚಿವರ ನೇತೃತ್ವದಲ್ಲಿ ಕೂಡ ಸಭೆ ಆಗಿದೆ. ಎರಡೂ ಸಭೆಯಲ್ಲೂ ಕೂಡ 38 ತಿಂಗಳ ಅರಿಯರ್ಸ್ ಬಿಡುಗಡೆ ಮಾಡಬೇಕು ಅಂತಾನೆ ಅವರ ಒತ್ತಾಯ ಇರುವಂಥದ್ದು. ಅದ್ಯಾವುದಕ್ಕೂ ಕೂಡ ಸರ್ಕಾರ ಒಪ್ಪಿಲ್ಲ. ಈಗ ಏಕಾಏಕಿ ಅವರಾಗವರೇ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಂಘಟನೆಯನ್ನ ಕರೆದು 26 ತಿಂಗಳ ಅರಿಯರ್ಸನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಮಾತುಕತೆಗೂ ಕೂಡ ಕರೆದಿಲ್ಲ. ನಮ್ಮ ಯಾವುದೇ ಅಭಿಪ್ರಾಯವನ್ನು ಸಂಗ್ರಹ ಮಾಡಿಲ್ಲ ಅಂತ ಕೂಡ ಅವರು ಹೇಳ್ತಾ ಇರೋದು. ಏಕರೂಪ ನಿರ್ಧಾರವನ್ನು ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಆ ನಿಗಮಗಳು ಈಗ ಗರಂ ಆಗಿರುವಂಥದ್ದು. ಹಾಗಾಗಿ ಇದೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಹೋರಾಟದ ರೂಪುರೇಷೆಯನ್ನ ರೂಪಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಹುತೇಕವಾಗಿ 4 ನಿಗಮಗಳ ಸಿಬ್ಬಂದಿಗೀಗ ಮೆಸೇಜ್ ಹೋಗಿದೆ. ಸಂಜೆ 4 ಗಂಟೆಯ ನಂತರ ಯಾವುದೇ ನಿರ್ಣಯ ಕೈಗೊಂಡ್ರು ಕೂಡ ತಾವು ಅದಕ್ಕೆ ಬದ್ಧರಾಗಿರ್ಬೇಕು ಅಂತ. ಈಗಾಗಲೇ ನಾವು ಕೂಡ KSRTC ಸಿಬ್ಬಂದಿನ ಮಾತಾಡ್ಸಿದ್ವಿ. ಬಸ್ ಬಂದ್ ಆದರೆ ಖಂಡಿತ ನಾವು ಕೂಡ ಬಂದ್ ಮಾಡಿ ಹೋರಾಟಕ್ಕೆ ಇಳಿತೀವಿ ಅಂತೇಳಿ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಂಜೆ 4 ಗಂಟೆಯ ಸಭೆ ಕಡೆ ಎಲ್ಲರ ಚಿತ್ತ ಇರುವಂಥದ್ದು. ಬಹುತೇಕವಾಗಿ ಸಂಜೆಯ ನಂತರ ಬಸ್ ಬರುತ್ತಾ ಇಲ್ವಾ ಎನ್ನುವಂಥ ಗೊಂದಲ ಇರುತ್ತೆ. ಅದಕ್ಕೆ ಸಂಜೆ 4 ಗಂಟೆಯ ನಂತರವೇ ಅದಕ್ಕೆ ತೆರೆ ಎಳೆಯುವಂಥ ಕೆಲಸ ಆಗುತ್ತೆ. ಪ್ರೇಮ್, ರೈಟ್, ಧನ್ಯವಾದ ಲೋಕೇಶ್ ಹಾಗೂ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಬಟ್ ಅದು ಸಾಧ್ಯ ಆಗುತ್ತಾ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ.